ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋದು 90s ವಿಂಟೇಜ್ ಬ್ಯೂಟಿ. 90s ಟೈಮಲ್ಲೇ ಮಹೀಂದ್ರ ಕಂಪನಿಯವರು ಒಂದು ಆರನ್ನು ಬಿಲ್ಡ್ ಮಾಡಿ ಇವತ್ತು ಗಂಟೆ ಮೇಂಟೈನ್ ಮಾಡಿಕೊಂಡು ಅದೇ ಆರನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋ ಗಾಡಿ, ದಟ್ ಈಸ್ ಮಹೀಂದ್ರ DI. ಸೊ ಈ ಗಾಡಿ ಬಂದ್ಬಿಟ್ಟು MM540 ಜೀಪ್. ಇದು ಕಂಪ್ಲೀಟ್ ಆಗಿ MM540 ಈ ಬಾಡಿ ಬರೋದಿಲ್ಲ, ಛೋಟಾ ಜೀಪ್ ಟೈಪ್ ಬರುತ್ತೆ ನೋಡಿ, ಆ ಬಾಡಿ ಇರುತ್ತೆ. ಅಂಡ್ ಅದರಲ್ಲಿ ಸ್ಟಾಕ್ ಇಂಜಿನ್ ಬರೋದು ಪಿಜೋ ಇಂಜಿನ್. ಸೊ ಈ ಗಾಡಿಯವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಗಾಡಿ ಬಾಡಿ ಪ್ಲಸ್ ಅದ್ರದ್ದು ಇಂಜಿನ್ ನ ಕೂಡ ಚೇಂಜ್ ಮಾಡಿ DI ಇಂಜಿನ್ ಮತ್ತೆ DI ಬಾಡಿ ಹಾಕಿದ್ದಾರೆ. ನೀವು ನೋಡ್ಬೋದು ಗಾಡಿ ಎಷ್ಟು ಲುಕ್ ಇದೆ ಅಂತ. ಕಂಪ್ಲೀಟ್ ಆಗಿದ್ದು DI ಗಾಡಿ ಈಗ. ಸೊ ಈಗ ಈ ವಿಂಟೇಜ್ ಬ್ಯೂಟಿ ಬಂದು 1995 ಮಾಡೆಲ್ದು DI ಜೀಪಲ್ಲಿ ಎರಡು ವೆರೈಟೀಸ್ ಇದೆ. ರೇರ್ ವೀಲ್ ಡ್ರೈವ್ ಇದೆ ಪ್ಲಸ್ 4x4 ಇದೆ. ಸೊ ಈ ಗಾಡಿ ಸ್ಪೆಸಿಫಿಕ್ ಆಗಿ 4x4 ಗಾಡಿ. ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಈ ಗಾಡಿ 4x4 ಅಂತ ಹೇಳಿದೆ ನೋಡಿ, ಇದೇ ಆ 4x4 ಚಿಕ್ಕ ಗೇರ್. ಇದು ಅದು ನಿಮ್ಗೆ ಕೆಳಗೆ ಬರುತ್ತೆ ಗಾಡಿಲಿ. ನೀವು ಇದರಲ್ಲಿ ನೋಡ್ಬೋದು 4x4 ನೀವು ರೀಲಲ್ಲೆಲ್ಲ ನೋಡಿರ್ತೀರಾ, ಗಾಡಿಯಿಂದ ಇಳಿದ್ಬಿಟ್ಟು ಮುಂದೆಯಿಂದ ಹೋಗಿ ವಿಡಿಯೋ ಎಲ್ಲ ಮಾಡ್ತಾರೆ. ಆಗ ಅದು 4x4 ಅಂತ ಒಂದು ಹೈ ಪವರ್ದು ಗೇರ್ ಇದೆ ಇದರಲ್ಲಿ, ಅದನ್ನ ಹಾಕ್ತಾರೆ. ಹಾಗೇನಂದ್ರೆ ಗಾಡಿ ಸ್ಪೀಡ್ ಹೋಗಲ್ಲ, ಬಟ್ ನೀವು ಗಾಡಿಗೆ ಎಷ್ಟೇ ಲೋಡ್ ಹಾಕಿದ್ರು ಮೆಲ್ಲ ಹೋಗುತ್ತೆ, ಬಟ್ ಕಂಪ್ಲೀಟ್ ಆಗಿ ಹೋಗುತ್ತೆ ಗಾಡಿ. ಅಷ್ಟು ಪವರ್ನ 4H ಅಲ್ಲಿ ಕೊಡುತ್ತೆ ಈ ಗಾಡಿ. ಈ ವಿಂಟೇಜ್ ಬ್ಯೂಟಿದು ಇಂಜಿನ್ CC ಬಂದು 2522 cc 4 ಸಿಲಿಂಡರ್ ಡೀಸೆಲ್ ಇಂಜಿನ್. ಅಂಡ್ ಈ ಗಾಡಿಲಿ ಬಂದು 180 Nm ಟಾರ್ಕ್ ಇದೆ ಅಂಡ್ 40 ಹಾರ್ಸ್ ಪವರ್ ಇದೆ. ಈ ಗಾಡಿದು ಮೈಲೇಜ್ ಬಂದು ಕಂಪನಿಯವರು ಪ್ರಿಫರ್ ಮಾಡಿದ್ದು 12 per liter ಅಂತ. ಬಟ್ ಈ ಗಾಡಿ ಸ್ಪೆಸಿಫಿಕ್ ಆಗಿ ನಮ್ಗೆ ಇಲ್ಲಿ ಹೈವೇಲ್ ಕೊಡ್ತಾ ಇರೋದು 10 kilometers. ಅಂಡ್ ನಮ್ಮ ಇಲ್ಲಿ ಲೋಕಲ್ ರೋಡ್ಸ್ ಅಲ್ಲಿ ನಿಮಗೆ ಗೊತ್ತು ರೋಡ್ ಅಷ್ಟು ಚೆನ್ನಾಗಿಲ್ಲ ಅಂತ, ಬಟ್ ನಮ್ಗೆ ಇಲ್ಲಿ ಕೊಡ್ತಾ ಇರೋದು 8 km per liter. ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಆರ್ಡಿನರಿ ಸ್ಟೇರಿಂಗ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಈ ಗಾಡಿಯವರು ಇದಕ್ಕೆ ಪವರ್ ಸ್ಟೇರಿಂಗ್ ಇನ್ಸ್ಟಾಲ್ ಮಾಡಿದ್ದಾರೆ ವಿತ್ ಹೊಸ ಮಾಡೆಲ್ ಬಲಾರೋದು ಸ್ಟೇರಿಂಗ್. ಇದು ಹಳೆ ಗಾಡಿಲಿ ಮೀಟರ್ಸ್ ನೋಡಿ ಈ ತರ ಬರುತ್ತೆ: ಸ್ಪೀಡ್ ಮೀಟರ್, ಟೆಂಪರೇಚರ್ ಮೀಟರ್, ಆಯಿಲ್ ಗೇಜ್, ಫ್ಯೂಲ್ ಗೇಜ್ ಅಂಡ್ ಇದು ಬ್ಯಾಟ್ರಿ ಗೇಜ್. ಇದರಲ್ಲಿ ಏನು ಮೈನ್ ವಿಷಯ ಅಂತ ಹೇಳಿದ್ರೆ, ಇದು ನೀವು ಗಾಡಿ ಸ್ಟಾರ್ಟ್ ಮಾಡುವಾಗ 4ಗೆ ಬಂದು ನಿಲ್ಬೇಕು. ಅಕಸ್ಮಾತ್ ಅದು 5ಗೆ ಬಂದ್ರೆ ಸ್ವಲ್ಪ ವಾರ್ನಿಂಗ್ ಇದೆ ಗಾಡಿಲಿ, ಅಂದ್ರೆ ಏನೋ ಫಾಲ್ಟ್ ಇದೆ ಅಂತ. 6ಗೆ ಬಂದ್ರೆ ಕಂಪ್ಲೀಟ್ ಆಗಿ ಇಂಜಿನ್ ಏನೋ ಪ್ರಾಬ್ಲಮ್ ಇದೆ, ಗಾಡಿನ ಸ್ಟಾಪ್ ಮಾಡಬೇಕು ಅಂತ ಲೆಕ್ಕ. 7ಗೆ ಅಕಸ್ಮಾತ್ ಬಂದೇ ಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಗಾಡಿ ಊಸ್ಟ್ ಅಂತಾನೆ ಲೆಕ್ಕ. ಈ ಮಹೀಂದ್ರ DI ಇದು ಟಾಪ್ ಸ್ಪೀಡ್ ಮೆನ್ಷನ್ ಮಾಡಿರೋದು ಮೀಟರ್ ಬೋರ್ಡ್ ಅಲ್ಲಿ 140 ಇದೆ, ಬಟ್ ಈ ಗಾಡಿ 120 ಗಂಟೆ ಹೋಗುತ್ತೆ. ನೀವು 130 ಗಂಟೆನೂ ರೀಚ್ ಮಾಡ್ಬೋದು. ಹೆಂಗೆ ಅಂದ್ರೆ ಅದು ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ರೋಡ್ ಡೌನ್ ಇದ್ರೆ ಆ ಡೌನ್ ಸ್ಪೀಡ್ಗೆ ಅದು ರೀಚ್ ಆಗುತ್ತೆ, ಬಟ್ ಲೆವೆಲ್ ಆಗಿ ನೀವು ಈ ಗಾಡಿ ಪವರ್ನ ಟೆಸ್ಟ್ ಮಾಡೋಕೆ ನೀವು ಹಂಗೆ ಚೌಟಿ ಹೋದ್ರೆ 120 ಗಂಟೆ ರೀಚ್ ಆಗುತ್ತೆ. ಸೊ ಈ ವಿಂಟೇಜ್ ಬ್ಯೂಟಿಲಿ ನೀವು ನೋಡ್ತಿರ್ಬೋದು ಹ್ಯಾಲೋಜನ್ ಲೈಟ್ಸ್ ಇದೆ. ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಕೂಡ ಹ್ಯಾಲೋಜನ್ ಲೈಟ್ಸೇ ಮಾಡಿರೋದವರು. ಇವತ್ತಿಗೂ ಕೂಡ ಇವರು ಹ್ಯಾಲೋಜನ್ ಲೈಟ್ಸ್ ಇಟ್ಕೊಂಡೆ ಓಡಿಸ್ತಿದ್ದಾರೆ, ಅದು ಈಗ ಇನ್ಸ್ಟಾಲ್ ಮಾಡಿಸಿರೋದವರು. ಬಟ್ ನಿಮ್ಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಇದು ಹಳೆ ಗಾಡಿ ಆದ್ರೂ ಬರೀ ಈ ಹ್ಯಾಲೋಜನ್ ಲೈಟ್ಸೇ ಅಷ್ಟು ನೀಟಾಗಿ ಫೋಕಸ್ ಮಾಡುತ್ತೆ, ನೀವು ನಂಬೋದಿಲ್ಲ ಅದನ್ನ. ಈ ಲೈಟ್ ಅಲ್ಲಿ 2 ಟೈಪ್ ಕಲರ್ಸ್ ಇದೆ, ವೈಟ್ ಅಂಡ್ ಯೆಲ್ಲೋ ಕಲರ್. ಅಂಡ್ ಪ್ಲಸ್ ಈ ಲೈಟ್ ನ ಬ್ಲಿಂಕ್ ಮಾಡಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂಡ್ ಈ ಗಾಡಿಗೆ ಲುಕ್ಗೋಸ್ಕರ ಈ ಗಾಡಿಯವರು ಈ ಫಾಗ್ ಲ್ಯಾಂಪ್ ನ ಹಾಕಿದ್ದಾರೆ. ಈ ಫಾಗ್ ಲ್ಯಾಂಪ್ ಬಂದ್ಬಿಟ್ಟು ಪಾಟ್ ಆಟೋ ಕಂಪನಿದು ಸಮಥಿಂಗ್ 350 ವ್ಯಾಟ್ಸ್ ಪವರ್ ಇರುವಂತದ್ದು. ಇದು ಕಂಪ್ಲೀಟ್ಲಿ ಇಲ್ಲಿಗಲ್, ಇದು ಯಾರು ಹಾಕ್ಸ್ಬಾರ್ದು, ಬಟ್ ಗಾಡಿಗೋಸ್ಕರ ಅವ್ರು ಹಾಕ್ಸಿದ್ದಾರೆ. ಜ್ಞಾನ ಮಾಡಿ ನಮ್ಮ ಬಾಯ್ಸ್ ಗಾಡಿ ಮೇಲೆ ಸ್ಟವ್ ಇಟ್ಟಿದ್ದಾರೆ ಅಂತ. ಈ ಲೈಟ್ ಅಲ್ಲಿ 2 ಟೈಪ್ ಕಲರ್ಸ್ ಇದೆ, ವೈಟ್ ಅಂಡ್ ಯೆಲ್ಲೋ ಕಲರ್. ಅಂಡ್ ಪ್ಲಸ್ ಈ ಲೈಟ್ ನ ಬ್ಲಿಂಕ್ ಮಾಡಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಗಾಡಿದು ಸ್ಟ್ರಾಂಗ್ನೆಸ್ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ, ಮಹೀಂದ್ರ ಅವರು ಮ್ಯಾನುಫ್ಯಾಕ್ಚರ್ ಮಾಡುವಾಗನೇ ಈ ಗಾಡಿನ ಕಂಪ್ಲೀಟ್ ಆಗಿ ಮೆಟಲ್ ಅಲ್ಲೇ ಡಿಸೈನ್ ಮಾಡಿರ್ತಾರೆ. ಬಂಪರ್ಸ್ ಆಗ್ಲಿ, ಮಡ್ ಗಾರ್ಡ್ಸ್ ಆಗ್ಲಿ, ಏನು ಕೂಡ ಇದರಲ್ಲಿ ಫೈಬರ್ ಐಟಮ್ಸ್ ಒಂದು ಇರೋದಿಲ್ಲ. ಕಂಪ್ಲೀಟ್ ಎಲ್ಲ ಮೆಟಲ್ ಬಾಡಿ, ಮೆಟಲ್ ಐಟಮ್ಸೇ ಇರೋದು. ಎಲ್ಲಿ ನೋಡಿದ್ರು ಮೆಟಲ್ ಮೆಟಲ್ ಮೆಟಲ್, ಬರೀ ಮೆಟಲ್. ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇದ್ರದ್ದು ಸಸ್ಪೆನ್ಷನ್ ನ ಲೀಫ್ ಸಸ್ಪೆನ್ಷನ್ ಆಗಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ಆಫ್ ರೋಡಿಂಗ್ ಎಲ್ಲ ತಕೊಂಡು ಹೋಗುವಾಗ ಪರ್ಫಾರ್ಮೆನ್ಸ್ಗೋಸ್ಕರ ಸ್ಪ್ರಿಂಗ್ ಸಸ್ಪೆನ್ಷನ್ ಹಾಕ್ಸ್ಕೊಳ್ತಾರೆ. ಬಟ್ ಈ ಗಾಡಿ ಸ್ಟಾಕ್ ಕಂಪ್ಲೀಟ್ ಆಗಿ ನೋಡಿ, ಎರಡೂ ಕೂಡ ಲೀಫ್ ಸಸ್ಪೆನ್ಷನ್ ಇರೋದು.